ಮಾಡಿದ್ರೆ ಖಂಡಿತ ನನ್ನ ಮೇಲಿರೋ ಭಾವನೆ ನಿಂಗೆ ಬದಲಾಗುತ್ತೆ. ಕಾಸು ಕೊಟ್ಟು ಕಂಪನಿ ನಾಟಕದಿಂದ ಯಾರನ್ನ ಬೇಕಾದ್ರೂ ನಾಟಕ ಆಡ್ಸೋದಕ್ಕೆ ಕರ್ಕೊಂಬರ್ಬೋದಪ್ಪ. ಅದೇ ಕಾಸು ಕೊಟ್ಟು ಯಾರ ಕೈಲೂ ನಡೆದಿರೋ ಎಲ್ಲ ಘಟನೆನೂ ಹೇಳ್ಸೋದಕ್ಕೆ ಸಾಧ್ಯ ಇಲ್ಲಪ್ಪ. ದಯವಿಟ್ಟು ಇದರಲ್ಲಿ ಅರ್ಥ ಮಾಡ್ಕೊಳಪ್ಪ. ನನ್ನ ರೂಪ ಬದಲಾಗಿರ್ಬೋದು, ಆದ್ರೆ ನಾನಲ್ಲ. ನಾನು ನಿನ್ನ ಮಗಳು, ನಿನ್ನ ಬಂಗಾರು ಸುರಭಿನೇ. ಅದೇನು ವಿಚಿತ್ರನೋ ಏನೋ, ಇದನ್ನ ನಂಬಬೇಕೋ ಬೇಡವೋ ಅನ್ನೋದೇ ಗೊತ್ತಾಗ್ತಿಲ್ಲ. ನನ್ನ ಅದೃಷ್ಟ ಬದಲಾಯಿತು. ಇನ್ಮೇಲೆ ಯಾವ ತಂಟೆ ತಕರಾರು ಇರಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಪೀಡೆ ಶಿವಲಿಂಗು ಬಂದು 5 ಲಕ್ಷ ಕೇಳ್ತವನಲ್ಲ. ಹೇಗೊಂಚ್ಲಿ, ಏನ್ ಮಾಡ್ಲಿ? ಅಪ್ಪ ದೇವ್ರೆ, ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು, ನೀನೇ ದಾರಿ ತೋರಿಸ್ಬೇಕು. ಲಕ್ಷ್ಮಿ, ನಾನು ಬರೋದನ್ನೇ ಕಾಯ್ತಿರೋ ತರ ಇದೆ. ಇದರಿಂದ ಒಂದಷ್ಟು ಬಂಡ್ಲೆತ್ಬಿಟ್ರೆ ನನ್ನ ಪ್ರಾಬ್ಲಮ್ ಅಲ್ಲಿ ಅರ್ಧ ಸಾಲ್ವ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಆದ್ರೆ ಹೇಗೆ ಎತ್ಕೊಳ್ಳೋದು? ದೇವರಾಜ್ ಅವರೇ, ನೀವು ಯಾವಾಗ ಬಂದ್ರಿ? ಅದೇ ನೀವು ಲೆಕ್ಕ ಹಾಕೋದನ್ನು ಬಿಟ್ಟು ಒಂದೇ ಕಡೆ ಗುರಾಯಿಸ್ಕೊಂಡು ಕೂತಿದ್ರಲ್ಲ, ಆಗ ಬಂದೆ. ಅಂದಹಾಗೆ ಏನು ಯೋಚನೆ ಮಾಡ್ತಿದ್ರಿ ನಾಗೇಂದ್ರ ಅವ್ರೆ? ಏನೋಪ್ಪ, ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ದೇವರಾಜ್ ಅವರೇ, ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಅಯ್ಯೋ, ಯಾವ ರೀತಿ ಸಪೋರ್ಟ್ ಬೇಕೋ ಹೇಳಿ. ನನ್ನ ಬಾಡಿ ಸಪೋರ್ಟ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಏನಿಲ್ಲ, ಇಲ್ಲಿ ಸ್ವಲ್ಪ ಹಣದ ಕಂತೆಗಳಿವೆ. ನನಗೆ ಯಾಕೋ ಎಣ್ಸೋಕೆ ಮೂಡಿಲ್ಲ. ನೀವು ಸ್ವಲ್ಪ ಎಣ್ಸಿ ಲೆಕ್ಕ ಮಾಡಿ ನನ್ಗೆ ಹೇಳ್ತೀರಾ? ಅಯ್ಯೋ, ಅಷ್ಟೇನಾ? ದುಡ್ಡು ಎಣ್ಸೋದಂದ್ರೆ ನನ್ನ ಫೇವ್ರೆಟ್ ಕೆಲಸ. ಈಗಲೇ ಕೊಡಿ, ಎಣ್ಸ್ಕೊಟ್ಬಿಡ್ತೀನಿ. ಕೊಡಿ 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 ಕೊಡಿ, ತಗೊಳ್ಳಿ. ಸರಿಯಾಗಿದೆ, 50,000. ಕೊಡಿ, ತಗೊಳ್ಳಿ. ದೇವರಾಜ್ ಅವರೇ, ಆಯ್ತಾ? ಓಹೋ, ನಾನು ಮಧ್ಯ ಮಾತಾಡ್ಸಿದ್ರೆ ಲೆಕ್ಕ ತಪ್ಪೋಗುತ್ತೆ. ನೀವು ಮಾಡಿ. ತಗೊಳ್ಳಿ, 25 ಕರೆಕ್ಟ್ ಆಗಿದೆ. 25 ಇತ್ತ ಅದರಲ್ಲಿ? ಹಾ, 25. ಹೌದಾ? ಕೊಡಿ. ತಗೊಳ್ಳಿ.